ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಗೌರಿ ಗಣೇಶ ಹಬ್ಬ. ಫಸ್ಟ್ಲಿ ನಿಮ್ಗೆಲ್ಲರಿಗೂ ವಿಶ್ ಮಾಡ್ತಾ ಇದ್ದೀನಿ, ಎಲ್ಲರಿಗೂ ಒಳ್ಳೇದಾಗಲಿ. ಗೌರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಸೊ ಇವತ್ತು ಬೇಗ ಬೇಗ ಎದ್ದು ರೆಡಿ ಆಗಿದ್ದೀನಿ ಸಿಂಪಲ್ಲಾಗಿ. ಆ್ಯಂಡ್ ನಮ್ಮ ರಿಲೇಷನ್ ಒಬ್ಬರು ಮನೆ ಕಟ್ಸ್ತಾ ಇದ್ರು, ಮನೇಲಿ ವಾಸ್ಕಲ್ ಪೂಜೆ ಮಾಡ್ತಾಯಿದ್ರು. ಸೊ ಅಲ್ಲಿಗೆ ಹೋಗಿದ್ದು ಬಂದು ಅದಾದಮೇಲೆ ಮಧ್ಯಾಹ್ನ ಮೇಲೆ ಗೌರಿ ಗುಡಿಗೆ ಹೋಗೋಣ ಅಂತ ನಾನು ಸ್ಯಾರಿ ಉಟ್ಕೊಂಡು ಹೇಳಿದ್ನಲ್ವ ಸ್ಯಾರಿ ತೊಗೊಂಡಿದ್ದೀನಿ ಅಂತ. ಸ್ಯಾರಿ ಉಟ್ಕೊಂಡೆಲ್ಲ ರೆಡಿ ಆದೆ. ನೋಡಿ ಹೇಗೆ ಕಾಣ್ತಿದ್ದೀನಿ ಅಂತ. ಸೊ ನಾನು ಮಮ್ಮಿ ಇಬ್ಬರು ಕೂಡ ರೆಡಿಯಾಗಿದ್ದೀವಿ. ಆ್ಯಂಡ್ ಈಗ ಗೌರಿ ಗುಡಿಗೆ ಹೋಗಬೇಕು, ಅದಕ್ಕೋಸ್ಕರ ಹೊರಡ್ತಾ ಇದ್ದೋ. ಇದು ನಿಮಗೆ ಗೊತ್ತೇ ಇದೆ ಅಲ್ವಾ, ಡುಮ್ಮಿ ಅಂತ. ಅದನ್ನು ಕೇಳ್ತಾ ಇದ್ದೆ ಸುಮ್ಮನೆ. ನನಗೆ ಈ ಥರ ಜೊತೆಲಿ ಯಾರೂ ಇಲ್ವಲ್ಲ ಮಾತಾಡೋಕ್ಕೆ. ಸೊ ಇದ್ರ ಜೊತೆನೇ ಅವಾಗವಾಗ ಮಾತಾಡ್ತಾ ಇರ್ತೀನಿ. ಹೇಗೆ ಕಾಣಿಸ್ತಿದ್ದೀನಿ ನೋಡಿ ಹೇಳು ಅಂತ. ಅದೇನು ರಿಯಾಕ್ಟ್. ಸೊ ಈಗ ಗೌರಿ ಗುಡಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮೂರಲ್ಲಿ ಗೌರಿ ಕೂರಿಸೋದು ಇದೇ ಮನೆಯಲ್ಲಿ. ಇದು ಹಳೆ ಜೋಯಿಸ್ರು ಹಳೆ ಮನೆ. ಸೊ ಇಲ್ಲಿಗೆ ಬಂದ್ವಿ. ಅವರು ದಾರ ಕಟ್ತಾಯಿದ್ರು. ನಾವು ಬಂದಾಗ ಕರೆಂಟ್ ಇರಲಿಲ್ಲ, ಅದಾದಮೇಲೆ ಕರೆಂಟ್ ಬಂತು. ನೋಡಿ ಇದೆ ಇಲ್ಲಿ ಕೂರಿಸಿರುವಂಥ ಗೌರಿ ಹಬ್ಬದಲ್ಲಿ ಈ ಥರ ಎಲ್ಲ ದಾರ ಕಟ್ಸ್ತಾರಲ್ಲ, ಆ ಥರ ನನಗೂ ಕಟ್ಟಿದ್ರು ಆ್ಯಂಡ್ ಮಮ್ಮಿಗೂ ಕೂಡ ಕಟ್ಟಿದ್ರು. ಆ್ಯಂಡ್ ದಾರ ಎಲ್ಲ ಕಟ್ಸ್ಕೊಂಡು ಈಗ ನಮ್ಮೂರಲ್ಲಿ ಇದ್ದದ್ದು ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ನಿಮ್ಗಾಗಲೇ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ. ಆ ದೇವಸ್ಥಾನಕ್ಕೆ ಬಂದೆ. ಹೋದ ಸಲ ನಾನು ಹೇಳಿದ್ದೆ ಅಲ್ವಾ, ವಿಗ್ರಹನ ತುಂಬ ಚೆನ್ನಾಗಿ ಕ್ಲಿಯರಾಗಿ ತೋರಿಸ್ತೀನಿ ಅಂತ. ಸೊ ನೋಡಿ ಇದೆ ಆ ವಿಗ್ರಹ. ಅವ್ರು ಮಂಗಳಾರತಿ ಮಾಡಿ ನಂಗೆ ಮಂಗಳಾರತಿ ಕೊಟ್ಟರು. ಅದಾದಮೇಲೆ ಹೂ ಕೂಡ ಕೊಟ್ಟರು. ಎಲ್ಲಿ ಮುಡ್ಕೋಬೇಕು ಅಂತ ಗೊತ್ತಾಗಲಿಲ್ಲ, ಯಾಕಂದರೆ ಫ್ರೀ ಏರ್ ಬಿಟ್ಟಿದ್ದೆ ಮತ್ತು ಹೇರ್ ಕಟ್ ಮಾಡಿಸಿದ್ದೆ. ಸೊ ಯಾವುದೇ ದೇವಸ್ಥಾನಕ್ಕೆ ಹೋದ್ಮೇಲೆ ಕಳಶ ನೋಡಬೇಕು ಅಂತ ಹೇಳ್ತಾರೆ. ಸೊ ನಾನು ನೋಡ್ತಾ ಇರಲಿಲ್ಲ, ಸೊ ನಿಮಗೂ ತೋರಿಸ್ತಿದ್ದೀನಿ. ಆ್ಯಂಡ್ ಇದು ನಮ್ಮ ಅಲ್ಲೇ ಅಕ್ಕಪಕ್ಕ ಇದ್ದದ್ದು ಗಣಪತಿ ದೇವಸ್ಥಾನ ಆ್ಯಂಡ್ ಇದು ಪಾರ್ವತಿ ದೇವಸ್ಥಾನ. ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿ ಇನ್ನೊಂದು ದೇವಸ್ಥಾನ ದೈತಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ವಿಗ್ರಹನ. ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ತಿರ್ಗಾ ಊರಿಗೆ ಬಂದು ಬಿದ್ರಕೋಟೆಗೆ. ಸೊ ನಮ್ಮ ಅತ್ತೆದೀರೆಲ್ಲ ಬಂದಿದ್ದರು, ಅಂದರೆ ನಮ್ಮ ಅಪ್ಪನ ತಂಗಿದೀರೆಲ್ಲ ಬಂದಿದ್ದರು. ನಮ್ಮ ಅಪ್ಪನ ಜೊತೆ ಹುಟ್ಟಿದವ್ರು 8 ಜನ ತಂಗಿದ್ರು, ಅದರಲ್ಲಿ ಬಂದಿರೋದೆ 4 ಜನ ಈಗ ಅಷ್ಟೇ. ಮಿಕ್ದವ್ರು 4 ಜನ ನಾಳೆ ಬರ್ತಾರೆ ಅಂತ ಹೇಳ್ತಾಯಿದ್ರು, ನೋಡಬೇಕು. ಆ್ಯಂಡ್ ನಮ್ಮಮ್ಮ ಪ್ರತಿ ವರ್ಷವೂ ಇವರಿಗೆ ಸೀರೆ ತೆಗಿತಾರೆ ಗೌರಿ ಹಬ್ಬದಲ್ಲಿ. ಸೊ ಅದಕ್ಕೋಸ್ಕರ ಇವತ್ತು ಕೂಡ ಗೌರಿ ಹಬ್ಬ ಅಲ್ವಾ, ಅದಕ್ಕೋಸ್ಕರ ನಮ್ಮಮ್ಮ ಎಲ್ಲರಿಗೂ ಸ್ಯಾರಿ ತಂದಿದ್ರು. ಸೊ ಅವ್ರನ್ನ ಹತ್ತದಿನೆಲ್ಲ ಕರೆದ್ರು. ಆ್ಯಂಡ್ ಇವ್ರು ನಮ್ಮಮ್ಮ ಮತ್ತು ನಮ್ಮ ಮಮ್ಮಿ ನಿಮ್ಗೆ ಗೊತ್ತೇ ಇದೆ, ಅವರು ಕೂಡ ಒಂದೇ ಥರ ಸ್ಯಾರಿ ತೊಗೊಂಡಿದ್ರು. ಆ್ಯಂಡ್ ಈಗ ತೋರಿಸ್ತಿದ್ದೀನಲ್ಲ ಅವರೆಲ್ಲ ಯಾರು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ನೀವು ತಪ್ಪದೆ ನೋಡಬೇಕು. ಆ್ಯಂಡ್ ಇವ್ರನ್ನೆಲ್ಲರನ್ನೂ ಕರ್ಕೊಂಡು ನಾನು ಅದೇ ನಮ್ಮೂರು ಬಿದ್ರಕೋಟೆಯಲ್ಲಿ ಇದ್ದದ್ದು ಗೌರಿ ಗುಡಿಗೆ ಬಂದ್ವಿ. ಸೊ ಅಲ್ಲೂ ಪೂಜೆ ಮಾಡಿಕೊಂಡು ಅಲ್ಲೂ ಕೂಡ ಮಾಮೂಲಿ ಗೌರಿ ದಾರ ಕಟ್ಸ್ಕೊಂಡು ಅಲ್ಲಿಂದ ಹೊರಟು ಅದಾದಮೇಲೆ ಅಲ್ಲೇ ಇದ್ದ ಅಕ್ಕಪಕ್ಕ ದೇವಸ್ಥಾನಕ್ಕೆಲ್ಲ ಗಣಗಡಿ ಕರ್ಪೂರ ಹಚ್ಚಿ ಪೂಜೆ ಮಾಡಿ ಬಂದ್ವಿ. ಆ್ಯಂಡ್ ಇಲ್ಲಿ ಮನೆಗೆ ಬಂದು ಸ್ಯಾರಿ ಎಲ್ಲ ಸೆಲೆಕ್ಟ್ ಮಾಡ್ಕೋತಾಯಿದ್ರು ಅತ್ತೆದಿರು ಯಾವ್ಯಾವ ಬೇಕು ಅಂತ. ಸೊ ಇದಿಷ್ಟೇ ಇವತ್ತಿನ ಗೌರಿ ಹಬ್ಬದ ವ್ಲಾಗ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.